רכבים בוערים, ככל הנראה כתוצאה מרסס. יש לנו פה פגיעה במבנה כמו שאתם רואים. בוא לפה, ברק. ಇರಾನ್ ಇಸ್ರೇಲ್ ವಾರ್ ಸಂಪೂರ್ಣ ಇಸ್ರೇಲ್ ತಂಡ ಹೊಡೆದು ಹೋಗಿದೆ. ಇಸ್ರೇಲ್ನಲ್ಲಿ ಸಿಲುಕಿರುವಂತ 40,000 ಪ್ರವಾಸಿಗರು. ಇರಾನ್ ದಾಳಿಗೆ ಸ್ತಬ್ಧಗೊಂಡ ಇಸ್ರೇಲ್ ವಿಮಾನಯಾನ ಸಂಪೂರ್ಣವಾಗಿ ಇಸ್ರೇಲ್ ತಂಡ ಹೊಡೆದು ಹೋಗ್ತಾ ಇದೆ. ನೋಡಿ, ಇದರಿಂದ ಸಾಕಷ್ಟು ರೀತಿಯಾದಂಥ ಸಮಸ್ಯೆಯನ್ನು ಎದುರಿಸಲಾಗ್ತಾ ಇದೆ. ಇಸ್ರೇಲ್ನಲ್ಲಿ 40,000 ಪ್ರವಾಸಿಗರು ಸಿಲುಕಿಕೊಂಡ್ಬಿಟ್ಟಿದ್ದಾರೆ. ಇರಾನ್ ದಾಳಿಗೆ ಸಂಪೂರ್ಣವಾಗಿ ಇಸ್ರೇಲ್ ವಿಮಾನಯಾನವೇ ಸ್ತಬ್ಧವಾಗ್ಬಿಟ್ಟಿದೆ. ಯಾವಾಗ ವಾಪಸ್ ತಮ್ಮ ದೇಶಕ್ಕೆ ಬಂದು ಬಿಡ್ತೀವೋ ಅನ್ನುವಂಥ ಆತಂಕದಲ್ಲೇ ಇದೀಗ ಇದ್ದಾರೆ ಅಲ್ಲಿರುವವರು. ಅಂಥದ್ದೊಂದು ಪರಿಸ್ಥಿತಿ ನಿರ್ಮಾಣ ಆಗಿರೋದು. ಇನ್ನು ನಮ್ಮ ಕರ್ನಾಟಕದ 19 ಜನರು ನಿಯೋಗ ಇತ್ತು. ಆ ನಿಯೋಗ ಕೂಡ ಈಗ ಇಸ್ರೇಲ್ನಲ್ಲಿ ಇರುವಂಥದ್ದು. ಅದರ ಜೊತೆಗೆ ಅನೇಕರು ಪ್ರವಾಸಕ್ಕೆ ಅಂತ ತೆರಳಿದವರು ಅಲ್ಲೇ ಇರೋದ್ರಿಂದ ತಂಡ ಹೊಡೆದು ಹೋಗ್ಬಿಟ್ಟಿದ್ದಾರೆ. ಯಾವಾಗ ನಮ್ಮ ದೇಶಕ್ಕೆ ವಾಪಸ್ ಬರ್ತೀವೋ ಅಂತ. ಯಾಕಂದರೆ ಅಷ್ಟರ ಮಟ್ಟಿಗೆ ಅಲ್ಲಿ ಯುದ್ಧದ ದಾಳಿಯ ಭೀಕರತೆ ಇದೆ. ಕ್ಷಣಕ್ಕೂ ಅಟ್ಯಾಕ್ಸ್ಗಳಾಗ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಜನವಸತಿ ಕೇಂದ್ರಗಳನ್ನು ಗುರಿಯಾಗಿಸ್ಕೊಂಡು ಅಟ್ಯಾಕ್ಸ್ಗಳನ್ನು ಮಾಡಲಾಗ್ತಾ ಇದೆ. ಮೊದಲಿಗೆ ಸೇನಾ ನೆಲೆ ಈ ಥರ ಎಲ್ಲ ಗುರಿಯಾಗಿಸ್ಕೊಳ್ಳಲಾಗಿತ್ತು. ಆದರೆ ಇತ್ತೀಚೆಗೆ ಅಂತೂ ಆಗ್ತಿರುವಂಥ ಅಟ್ಯಾಕ್ಸ್ಗಳನ್ನು ನೋಡಿದಾಗ ಪ್ರಮುಖವಾಗಿ ಜನರು ಎಲ್ಲಿ ಹೆಚ್ಚು ವಾಸವಿರ್ತಾರೆ, ಜನರು ಇರುವಂಥ ಪ್ರದೇಶಗಳನ್ನೇ ಅಟ್ಯಾಕ್ ಮಾಡಲಾಗ್ತಾ ಇದೆ. 40,000 ಪ್ರವಾಸಿಗರು ಈ ಒಂದು ದಾಳಿಯಲ್ಲಿ ಸಿಲುಕಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇರೋದು. ಇದರಿಂದ ಸಹಜವಾಗಿಯೇ ತಂಡ ಹೊಡೆದು ಹೋಗ್ಬಿಟ್ಟಿದೆ ಇಸ್ರೇಲ್. ಯಾವಾಗ ಸಹಜ ಸ್ಥಿತಿಗೆ ಪರಿಸ್ಥಿತಿ ಬರಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ಅಲ್ಲಿನ ಪ್ರಜೆಗಳಿದ್ದಾರೆ. ಎಲ್ಲ ಬಂಕರ್ನಲ್ಲಿ ಕೂರಬೇಕಾದಂಥ ಪರಿಸ್ಥಿತಿ. ಎಷ್ಟು ದಿನ ಅಂತ ಬಂಕರ್ನಲ್ಲಿ ಅಡಗಿ ಕೂರೋದು, ಅದು ಒಂದು ಭಯದ ವಾತಾವರಣ. ಹಾಗಾಗಿ ಈ ಅಟ್ಯಾಕ್ಸ್ಗಳಿಂದ, ನಿರಂತರವಾದಂಥ ದಾಳಿಗಳಿಂದ ಎಲ್ಲರೂ ಭಯಭೀತರಾಗಿದ್ದಾರೆ. ಭೀಕರವಾಗಿದೆ ಈ ಒಂದು ಯುದ್ಧದ ಪರಿಸ್ಥಿತಿ. ಇಸ್ರೇಲ್ ದಾಳಿಗೆ ಪ್ರತಿಕಾರವನ್ನು ತಿಳಿಸ್ಕೊಳ್ತಾ ಇರುವಂಥ ಇರಾನ್ ದೇಶ. ಇಸ್ರೇಲ್ ಜನ ವಸತಿ ಕೇಂದ್ರಗಳ ಮೇಲೆ ಇರಾನ್ ನಿರಂತರ ದಾಳಿ ಮಾಡ್ತಾ ಇದೆ. ದೇಶ ಬಿಟ್ಟು ಹೊರ ಹೋಗಲಾರದೆ ಪ್ರವಾಸಿಗರು ಪರದಾಡ್ತಿದ್ದಾರೆ. ಅಲ್ಲೇ ಇರೋದಕ್ಕೂ ಆಗ್ತಾ ಇಲ್ಲ, ಹೊರಗಡೆ ಬರೋದಕ್ಕೂ ಕೂಡ ಆಗ್ತಾ ಇಲ್ಲ. ವಿಮಾನಯಾನ ಕಂಪ್ಲೀಟ್ ಆಗಿ ನಿಲ್ಲಾಗ್ಬಿಟ್ಟಿದೆ, ಸ್ಟಾಪ್ ಮಾಡಿಬಿಟ್ಟಿದ್ದಾರೆ, ಸ್ತಬ್ಧವಾಗ್ಬಿಟ್ಟಿದೆ. ಇದರಿಂದ ಎಷ್ಟು ದಿನ ಈ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬರುತ್ತೋ, ವಿಮಾನ ಹಾರಾಟ ಎಲ್ಲ ನಾರ್ಮಲ್ ಆಗುತ್ತೋ, ಅಲ್ಲಿವರೆಗೂ ಅವರುಗಳು ಅಲ್ಲೇ ಇರಬೇಕಾದಂಥ ಅನಿವಾರ್ಯತೆ, ಸಂದಿಗ್ಧ ಪರಿಸ್ಥಿತಿಯಲ್ಲಿ ಇದ್ದಾರೆ. ಆ ದೇಶದ ರಾಯಭಾರಿ ಕಚೇರಿಯಿಂದ ಅವ್ರನ್ನ ಕಾಂಟ್ಯಾಕ್ಟ್ ಮಾಡುವಂಥ ಕೆಲಸವನ್ನೆಲ್ಲ ಮಾಡಲಾಗ್ತಾ ಇದ್ರೂ ಕೂಡ ಒಂದು ಆತಂಕ, ಭಯ ಅನ್ನೋದಂತೂ ಇದ್ದೇ ಇರುತ್ತೆ. ಸೊ ಈ ಯುದ್ಧದ ಪರಿಸ್ಥಿತಿ ಯಾವಾಗ ತಟಸ್ಥ ಆಗತ್ತೆ ಅಥವಾ ನಾರ್ಮಲಿಗೆ ಬರುತ್ತೆ, ಕಂಟ್ರೋಲಿಗೆ ಬರುತ್ತೆ, ಆ ನಂತರವೇ ವಿಮಾನ ಹಾರಾಟ ಎಲ್ಲ ಇರುತ್ತೆ. ಅಲ್ಲಿವರೆಗೂ ಅಲ್ಲೇ ಇರಬೇಕಾದಂಥ ಸಿಚುವೇಶನ್ಸ್ ಇರುವಂಥದ್ದು. ಹಾಗಾಗಿ ಹೇಗಾದರೂ ಮಾಡಿ ಜೀವ ಉಳಿದ್ರೆ ಸಾಕು ಅನ್ನುವಂಥ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಅಲ್ಲಿರುವಂಥ ಪ್ರವಾಸಿಗರಿಗಿದ್ದಾರೆ. ಜೀವ ಕೈಯಲ್ಲಿ ಹಿಡಿದು ಬಂಕರ್ನಲ್ಲಿ ಅಡಗಿ ಕೂರಬೇಕಾದಂಥ ಅನಿವಾರ್ಯತೆ ಪರಿಸ್ಥಿತಿಯಲ್ಲಿ ಇದೀಗ ಪ್ರವಾಸಿಗರು ಇರೋದು. ಮತ್ತು ಈ ದಾಳಿ ಕಡಿಮೆ ಆಗುವ ಯಾವುದೇ ಲಕ್ಷಣಗಳು ಕಾಣಿಸ್ಕೊಳ್ತಾ ಇಲ್ಲ. ಇವತ್ತು ಸರಿ ಹೋಗ್ಬೋದು, ನಾಳೆ ಸರಿ ಹೋಗ್ಬೋದು ಅನ್ನುವಂಥ ಒಂದು ಹೋಪ್ ಇದ್ರೂ ಕೂಡ, ಬೇರೆ ಬೇರೆ ದೇಶಗಳು ಬುದ್ಧಿ ಹೇಳ್ತಾ ಇದ್ರೂ, ಎಲ್ಲ ಶಾಂತಿ ಕಾಪಾಡಿ ಅನ್ನೋದನ್ನು ಹೇಳ್ತಾ ಇದ್ರೂ ಅದನ್ನು ಕೇಳುವಂಥ ಪರಿಸ್ಥಿತಿಯಲ್ಲಿ ಎರಡೂ ದೇಶಗಳಿದ್ದಂಗೆ ಕಾಣಿಸ್ತಾ ಇಲ್ಲ. ನಾನು ಮೇಲೂ ಅನ್ನುವಂಥ ರೀತಿಯಲ್ಲಿ ಜಿದ್ದಿಗೆ ಬಿದ್ದು ಈ ಒಂದು ಯುದ್ಧವನ್ನು ಸಾರುವಂಥ ಪರಿಸ್ಥಿತಿಯಲ್ಲಿ ಇದೆ. ಹಾಗಾಗಿ ಸಂಕಷ್ಟದ ಪರಿಸ್ಥಿತಿ ಸದ್ಯಕ್ಕೆ ಎದುರಾಗ್ತಾ ಇರೋದು. ಸಾಕಷ್ಟು ಪ್ರಮಾಣದಲ್ಲಿ ಆಸ್ತಿ, ಕಟ್ಟಡ ಎಲ್ಲ ಹಾನಿ ಆಗ್ತಾ ಇದ್ರೆ, ಇನ್ನೊಂದು ಕಡೆಯಲ್ಲಿ ಅಮಾಯಕರ ಜೀವ ಕೂಡ ಬಲಿಯಾಗ್ತಾ ಇದೆ. ಒಂದೊಂದು ಬಿಲ್ಡಿಂಗನ್ನು ಟಾರ್ಗೆಟ್ ಮಾಡಿದಾಗಲೂ 10, 20, 50, 100 ಅಂತ ಪ್ರಾಣಗಳು ಹೋಗ್ತಾ ಇದೆ. ಸೊ ಇದೆಲ್ಲವೂ ಕೂಡ ಅಲ್ಲಿನ ಪರಿಸ್ಥಿತಿಯನ್ನು ಕೈ ಮೀರಿ ಹೋಗುವಂತೆ ಮಾಡಿದೆ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾದಂಥ ಪರಿಸ್ಥಿತಿ ಇದೆ, ಕಟ್ಟಡಗಳೆಲ್ಲ ಹೇಗೆ ನೆಲಕ್ಕೆ ಉರುಳಿದೆ ಅಂತ. ಆ ಕಟ್ಟಡದಲ್ಲಿ ಇದ್ದವ್ರ ಕತೆಗೇನು ಅನ್ನುವಂಥದ್ದು ಇಲ್ಲಿಂದನೇ ಗೊತ್ತಾಗುತ್ತೆ. ಆ ಥರದೊಂದು ಪರಿಸ್ಥಿತಿ ಅಲ್ಲಿಗಿದೆ. ಕ್ಷಣಕ್ಕೂ ಅಟ್ಯಾಕ್ಸ್ಗಳಾಗ್ತಾ ಇದೆ. ಮಿಸೈಲ್ ದಾಳಿ, ಡ್ರೋನ್ ದಾಳಿ, ಎಲ್ಲ ಥರದಲ್ಲೂ ಕೂಡ ದಾಳಿಗಳಾಗ್ತಾ ಇರೋದು. ಎರಡೂ ದೇಶಗಳಿಂದಲೂ ಕೂಡ ದಾಳಿ ಪ್ರತಿದಾಳಿಗಳಾಗ್ತಾ ಇದೆ. ನೀವು ಆ ಡ್ರೋನ್ ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಾ. ಮೇಲ್ಭಾಗದಿಂದ ನೋಡಿದ್ರೆ ಹೇಗೆ ಆ ಕಟ್ಟಡಗಳು ಛಿದ್ರವಾಗಿ ಹೋಗಿದೆ.
ಎಷ್ಟು ಮಟ್ಟಿಗೆ ಟಾರ್ಗೆಟ್ ಮಾಡಿ ಅಟ್ಯಾಕ್ಸ್ಗಳನ್ನು ಮಾಡಲಾಗ್ತಾ ಇದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಇದು ಇಸ್ರೇಲ್ನ ಸಿಚುವೇಶನ್ಸ್. ಇರಾನ್ನ ಅಟ್ಯಾಕ್ನಿಂದ ಇಸ್ರೇಲ್ನಲ್ಲಿ ಸದ್ಯ ಈ ಥರದೊಂದು ಚಿತ್ರಣ ಇದೆ. ಕಾರ್ಯಾಚರಣೆ ಆಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಅಟ್ಯಾಕ್ಸ್ಗಳ ಮೇಲೆ ಅಟ್ಯಾಕ್ಸ್ಗಳಾಗ್ತಾ ಇದೆ. ಇಷ್ಟಿದ್ರೂ ಕೂಡ ಕೆಲವು ಪ್ರವಾಸಿಗರು ಅಲ್ಲೇ ಇರಬೇಕಾದಂಥ ಅನಿವಾರ್ಯ. ಯಾಕಂದರೆ ವಿಮಾನ ಹಾರಾಟವೇ ಇಲ್ಲ, ಸಂಪೂರ್ಣವಾಗಿ ಸ್ತಬ್ಧವಾಗಿಬಿಟ್ಟಿದೆ, ಸ್ಥಗಿತ ಮಾಡಿಬಿಟ್ಟಿದ್ದಾರೆ. ಇದು ಡೇಂಜರಸ್ ಆದಂಥ ಸಮಯ. ಈ ಸಂದರ್ಭದಲ್ಲಿ ಎಲ್ಲವನ್ನ ಕೂಡ ಕ್ಲೋಸ್ ಮಾಡಿದ್ದಾರೆ. ಹಾಗಾಗಿ ಈ ಪರಿಸ್ಥಿತಿಯನ್ನು ಪ್ರವಾಸಿಗರು ಕೂಡ ಎದುರಿಸ್ತಾ ಇದ್ದಾರೆ. क्या भाई